ಓಕೆನಾ ಸರ್? ಇಲ್ಲಿ ಚುನಾವಣಾ ಚೀಫ್ ಆಫೀಸ್ ಯೂಸ್ ಮಾಡಿದ್ವಿ, ಯಾರ ವಿರುದ್ಧ ಕಂಪ್ಲೇಂಟ್, ಏನು ವಿಚಾರ ಸರ್? ಈಗ ತಾನೇ ನಾವು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಮನೋಜ್ ಕುಮಾರ್ ಮೀನಾ ಅವ್ರನ್ನ ಭೇಟಿ ಮಾಡಿ ಬಂದಿದ್ದೀವಿ. ಏನಕ್ಕೆ ಇಲ್ಲಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ನ ಬಂದು ಭೇಟಿ ಮಾಡಿದ್ದೀವಿ ಅಂತ ನೀವು ಯೋಚನೆ ಮಾಡಬೇಕು. ನಾವು RO ಹತ್ರ ಹೋಗ್ಬೋದಾಗಿತ್ತು, ರಿಟರ್ನಿಂಗ್ ಆಫೀಸರ್ ಹತ್ರ. ಆದರೆ ಇಡೀ ಕರ್ನಾಟಕಕ್ಕೆ ಒಂದು ಸಂದೇಶ ಹೋಗಬೇಕು. ನಾವು ಕಾಂಗ್ರೆಸ್ ಪಕ್ಷದವರು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳನ್ನ ಬೇರೆ ಪಕ್ಷ ಇಲ್ದಿದ್ರೆ ಆಫೀಸರ್ ಸೇರಿಕೊಂಡು ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡಿದ್ರೆ ನಾವು ಇಮ್ಮಿಡಿಯೇಟಾಗಿ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀವಿ, ಅವ್ರ ಬಗ್ಗೆ ಸೂಕ್ತ ಆ್ಯಕ್ಷನ್ ತೊಗೊಳಕ್ಕೆ ಶುರು ಮಾಡಿಸ್ತೀವಿ ಅಂತ. ಅದಕ್ಕೋಸ್ಕರ ನಾವು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಹತ್ರನೇ ಬಂದವು. ಈ ವಿಷಯ ಏನು, ನಾವು ನನ್ನ ನಾಮಿನೇಷನ್ ದಿನ ಒಂದು ದೊಡ್ಡ ರ್ಯಾಲಿ ಮಲ್ಲೇಶ್ವರಂ ಗ್ರೌಂಡ್ಸ್ನಲ್ಲಿ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ರು. ಅದಕ್ಕೆ 2-3 ದಿವಸ ಆಟ ಆಡಿಸ್ಬಿಟ್ಟು ಪರ್ಮಿಷನ್ ಕೊಡಲಿಲ್ಲ. ಏಕೆ ಪರ್ಮಿಷನ್ ಕೊಡಲಿಲ್ಲ? ಅವರು ಅಲ್ಲಿ ಇದ್ದಿದ್ದ ಆಫೀಸರ್ಸ್ ಹೇಳಿದ್ದೇನು, ಇದು ಪ್ಲೇಗ್ರೌಂಡು, ಪೊಲಿಟಿಕಲ್ ಆ್ಯಕ್ಟಿವಿಟಿಗೆ ನಾವು ಕೊಡೋಕ್ಕಾಗೋದಿಲ್ಲ ಅಂತ ಆ ಒಂದು ಕಾರಣ ಕೊಟ್ಟು ನಮ್ಮನ್ನು ತಿರಸ್ಕರಿಸಿದ್ರು. ಆಯಿತು. ಆವಾಗ ನಾವು ಕ್ಷೇತ್ರದಲ್ಲಿ ಆಚೆ ಇರೋ ಫ್ರೀಡಮ್ ಪಾರ್ಕ್ನಲ್ಲಿ ಕಾರ್ಯಕ್ರಮ ಭಾಳ ಜೋರಾಗಿ ನಡೆಸಿದ್ವು. ಈಗ ನಿನ್ನೆ ಇದೇ ಗ್ರೌಂಡ್ನಲ್ಲಿ BJP RSS ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ನಮ್ಮ ಅನೂಪ್ ಅಯ್ಯಂಗಾರ್, ನಮ್ಮ ಮಲ್ಲೇಶ್ವರಂ ಕ್ಷೇತ್ರದ ಕಾಂಗ್ರೆಸ್ ಪಾರ್ಟಿ ಅಸೆಂಬ್ಲಿ ಅಭ್ಯರ್ಥಿ, ಅದ್ರ ಜೊತೆ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸ್ ಎಲ್ಲ ಇಲ್ಲಿದ್ದಾರೆ. ಅವರು ಅದನ್ನು ಆಫೀಸರ್ ಅವ್ರು ಕೇಳಿದ್ದಾರೆ, ಏನಕ್ಕೆ ಈ ಥರ ನಮಗೆ ನೀವು ನೋ ಅಂದವರು ಅಲ್ಲಿ ಹೋಗಿ ಹೇಗೆ ಕೊಟ್ಟಿದ್ದೀರಾ BJP RSS ಕಾರ್ಯಕ್ರಮಕ್ಕೆ ಅಂತ. ಅದಕ್ಕೆ ಉತ್ತರ ಇಲ್ಲ. ಏನು ಸ್ಪಷ್ಟವಾಗಿ ನಮಗೇನು ತಿಳಿತಾ ಇರೋದು, ಇದರಿಂದ BJP RSS ಏನು ಕೇಳ್ತಾರೆ ಅವ್ರ ಮಾತನ್ನು ಕೇಳಿ ನಮಗೆ ತೊಂದರೆ ಕೊಟ್ಟು ಅವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ವಿರುದ್ಧ ಆಗಿರೋ ಒಂದು ಕ್ರಮ. ಅದಕ್ಕೋಸ್ಕರ ಇವಾಗ ನಾವೇನು ಕೇಳಿದ್ದೀವಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ನ, ಪ್ರತಿ ಒಂದು ಕಡೆ ಒಂದು ಮೆಸೇಜ್ ಹೋಗಬೇಕು. ಈ ಥರ ಏನಾದರೂ ಒಂದು ಕೆಲಸ ಮಾಡಿದ್ರೆ ಆ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಯಾರು ನ್ಯಾಯವಾಗಿ ಕೆಲಸ ಮಾಡ್ತಾರೆ ಅವ್ರನ್ನ ಈ ಚುನಾವಣಾಧಿಕಾರಿಗಳ ಆ ಒಂದು ಹುದ್ದೆಗಳಲ್ಲಿ ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತ ನಾವು ಕೇಳ್ಕೊಂಡು ಬಂದಿದ್ದೀವಿ. ಮುಖ್ಯ ಚುನಾವಣಾಧಿಕಾರಿ ಏನಾದರೂ ಇಲ್ಲಿ ವ್ಯತ್ಯಾಸ ಇದ್ದರೆ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳಿದ. ನಮ್ಮ ಅಭ್ಯರ್ಥಿಯವರು ಇವಾಗ ಇದು ಪರ್ಮಿಷನ್ ತಗೊಂಡಿರೋದು ಬಂದು ಇದು ಉಗಾದಿ ಹಬ್ಬ ಅಂತ ತಗೊಂಡಿದ್ದಾರೆ. ಇದು ನಮ್ಮ ಮುಂದೆನೆ ARO ಆಮೇಲೆ ಇದು ಪೊಲೀಸ್ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ನೀವು ಶಾಮಿಯಾನ ತೆಗಿರಿ, ಇವಾಗ ಆ್ಯಕ್ಚುಲಿ ಸೌಂಡ್ ಸಿಸ್ಟಮ್ಸ್ ತೆಗಿರಿ, ಸ್ಟೇಜ್ ತೆಗಿರಿ ಅಂತ. ಇದು ತೆಗಿಯೋಕ್ಕೆ ಶುರು ಮಾಡ್ದಂಗೆ ನಾಟಕ ಮಾಡಿ ಇವಾಗ ನಾವುಗಳು ಸ್ವಲ್ಪ ಡಿಸ್ಪರ್ಸ್ ಆದಮೇಲೆ ಇದು ಕ್ಷೇತ್ರದ MLAನೂ ಬಂದು ಅಲ್ಲಿ ಕೂತ್ಕೊಂಡು ಸ್ಟೇಜ್ ತೆಗಿದೆ, ಅದಕ್ಕೆ ಪರ್ಮಿಷನ್ ಇಲ್ಲ. ಅದು ಎಲ್ಲ ಅಫಿಷಿಯಲ್ ಕಾಪೀಸು ನಮ್ಮ ಕೈಯಲ್ಲಿದೆ, ಅದನ್ನು ಸಬ್ಮಿಟ್ ಮಾಡಿದ್ದೀವಿ. ಅವ್ರಿಗೆ ಉಗಾದಿ ಹಬ್ಬ ಅಂತ ಕೊಟ್ಟಿದ್ದಾರೆ. ಆ್ಯಸ್ ಪರ್ ರೂಲ್ಸ್ ನಮಗೆ ಇವಾಗ ಆ್ಯಕ್ಚುಲಿ ರಿಜೆಕ್ಷನ್ ಲೆಟರು ಅವ್ರು ರೈಟಿಂಗಲ್ಲಿ ಕೊಟ್ಟಿದ್ದರಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಹೊರತಾಗಿ ಯಾವುದೇ ಥರದ ಪೊಲಿಟಿಕಲ್, ನಾನ್ ಪೊಲಿಟಿಕಲ್ ಅಥವಾ ಯಾವುದೇ ಥರದ ಆ್ಯಕ್ಟಿವಿಟಿ ಮಾಡಬಾರ್ದು ಅಂತಿದೆ. ಅಲ್ಲೇನು ಸ್ಪೋರ್ಟ್ಸ್ ಆಗಿಲ್ಲ. ನಿನ್ನೆ ಒಂದು ಸಮಾವೇಶ ಆಗಿದೆ, ಅಲ್ಲಿ ಸ್ಟೇಜ್ ಇದೆ. ಇವಾಗ ನೀವೆಲ್ಲ ನೋಡಿರ್ತೀರಾ, ಮೀಡಿಯಾ ಕವರ್ ಮಾಡಿರ್ತೀರಾ. ಇವಾಗ ಇಲ್ಲಿ ಬಂದು ಆ್ಯಕ್ಚುಲಿ ಸ್ಟೆಪ್ ಮದರ್ ಟ್ರೀಟ್ಮೆಂಟ್ ಆಗ್ತಿದೆ. ಇವಾಗ ನಮ್ಮ ಸಬ್ಮಿಷನ್ನು, ನಮ್ಮ ಡಿಮಾಂಡ್ ಏನಿದೆ ಅಂದರೆ, ಇವಾಗ ನಮ್ಮ ಕ್ಯಾಂಡಿಡೇಟ್ ಹೇಳಿದಂಗೆ ಇವಾಗ ಯಾವ ಅಫಿಷಿಯಲ್ಸು ಒಂದು ಪಾರ್ಟಿ ಕಡೆ ಕೆಲಸ ಮಾಡ್ತಿದ್ದಾರೋ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ, ಇಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿ. ಇವಾಗ ನಮಗೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಬೇಕು. ಈಗ ಪಬ್ಲಿಕ್ ಕ್ಯಾನ್ ಡಿಸೈಡ್ whom they want to vote to, ಇವಾಗ ಡಿಪೆಂಡಿಂಗ್ ಆನ್ ದ ಕ್ಯಾಂಡಿಡೇಟ್ ಸ್ಟೇಚರ್. ಬಟ್ ದ ಅಫಿಷಿಯಲ್ಸ್ ಕೆನಾಟ್ ಡಿಸೈಡ್ ಆ್ಯಂಡ್ ಸಪೋರ್ಟ್ ಆ್ಯಕ್ಚುಲಿ whom the people have to vote to. So it is a very, very wrong precedent which is getting set in our assembly, and we definitely oppose it. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.